K19 MD ಅಷ್ಟೇ 100% ಒಳಗಿದ್ದೆ. ಕಣೀಗ ಅಟ್ಯಾಕ್ತ ಕಣೀಗ ಕಾಲಿಗ ಸಿಗಣಿ ನನ್ನ ಮಗನೇ ಕಾಲು ಇಲ್ಕಣ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬ್ಯಾಟ್ ಮಿಷನ್ ಮಾತಾಡ್ತಿದ್ದೆ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತರಾದಂತ ಚಿಂಟು ಆಲಿಯಾಸ್ ಪೃಥ್ವಿ ಆಲಿಯಾಸ್ ಚಿಂಟು. ಮತ್ತೆಂತ ಇಲ್ಲ ವಿಷಯ ಅಂತ ಹೇಳಿದ್ರೆ, ಸುಮಾರು ದಿನದಿಂದ ಒಂದು ವಿಷಯನ ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದೆ. ಚೇತಕ್ಕನ್ನ ಎಂತ ಕಲ್ಲಿಟ್ಟಿದೆ ಒಂದು ಪಾರ್ಟ್ ಸಿಕ್ಲಿಲ್ಲ ಚೇತಕ್ಕಿಂದ. ಅದು ಯಾವ ಪಾರ್ಟ್ ಅಂದ್ರೆ ನೋಡಿ, ಇಲ್ಲಿತ್ತು ಕೈಯಲ್ಲಿ, ಫೈನಲಿ ಇನ್ ಹ್ಯಾಂಡ್. ಅದನ್ನ ಹುಡುಕ್ಲಿಕ್ಕೆ ಒಬ್ರು ತುಂಬಾ ಸಹಾಯ ಮಾಡಿರೋ. ಅವ್ರ ಹೆಸರು ಅಂತ ಹೇಳಿದ್ರೆ ಗುಂಡ ಅನ್ಕೊಂಡು. ಗುಂಡ, ನೀನು ಈ ವಿಡಿಯೋ ಕಾಣ್ತಿದ್ಯಾನೋ ಬಹುಶಃ ಸಿರ್ಸಿ. ಅದಕ್ಕೆ ನೀವು ನಾನು ಇಲ್ಲಿ ಮೇಲ್ಗಡೆ ಇಲ್ಲೇ ಮೇಲ್ಗಡೆ ಒಂದು ಪ್ರೊಫೈಲ್ ಹಾಕ್ತೀನಿ, ಚೆಕ್ ಮಾಡಿ. ಬರೀ M80 ಮತ್ತೆ ಕಡಿಕೆ RX100, ಕಡಿಕೆ ಚೇತಕ್, ಮತ್ತೆ ಯಾವುದು ಓಲ್ಡ್ ಸ್ಪ್ಲೆಂಡರ್ CD100 ಮತ್ತು ಇನ್ನೆಲ್ಲ ಒಪ್ಪಿತ್ತು ಅವ್ರ ಹತ್ರ. ಈಗ 5 ಗಾಡಿ ಇತ್ತು ಅವನ ಹತ್ರ ಪ್ರೆಸೆಂಟ್ಲಿ. ಅವನು ಈಗ ನಮ್ಮ ಥರನೇ, ನಮ್ಮ ಏಜೇ ನಮ್ಮ ಥರನೇ. ಬಟ್ ಹೊಸ ಗಾಡಿಗೆ ಯಾವುದಕ್ಕೂ 5 ಗಾಡಿನ ಈಗ ಇಟ್ಕೊಂಡಿದ್ದ. ಎಲ್ಲದು 2 ಸ್ಟ್ರೋಕ್ ಓಲ್ಡ್ ಗಾಡಿಗಳು, ಹಳಿ ಗಾಡಿಗಳು ಇಟ್ಕೊಂಡಿದ್ದ. ಹಂಗೆ ಮೇಂಟೈನ್ ಮಾಡ್ತಿದ್ದ. 2 ಸ್ಟಾಕ್ ಅದು RX ಅಲ್ಲ, 2 ಸ್ಟಾಕ್ ಅಲ್ಲ, ಓಲ್ಡ್ ಗಾಡಿಗಳನ್ನ ಮೇಂಟೈನ್ ಮಾಡ್ತಿದ್ದ. ಅವನು ಈ ಗಾಡಿದು ಆ್ಯಕ್ಚುಲಿ ನಮ್ಗೆ ಪಾರ್ಟ್ ಸಿಕ್ಕುತ್ತೆ ಚೇತಕ್ಕಿಂದ, ಇಲ್ಲ ಅಂದೇಳಿ ಇಲ್ಲ. ಬಟ್ ಸಿಕ್ಕುದು ಯಾವ್ದು ಹೇಳಿ, 2 ಸ್ಟ್ರೋಕ್ ಸಿಕ್ಕುತ್ತು. ನನ್ನ ಗಾಡಿ 4 ಸ್ಟ್ರೋಕ್, ಅದೇ ರಗ್ಲೆ ಅದು. 4 ಸ್ಟ್ರೋಕ್ ಲೇಟೆಸ್ಟ್ ಅಲ್ಲ, 4 ಸ್ಟ್ರೋಕ್ ಅದೇ ರಗ್ಲೆ ಅದು. ನಾನು ಸ್ಮೂತಲ್ಲಿ ಸೌಂಡಲ್ಲೇ ತೋರಿಸ್ತೆ ಕಾಣಿ ನಿಮಗೆ. ಸ್ಮೂತ್ ಸೌಂಡು 2002 ಏನೋ ಬಂದದ್ದು ಚೇತಕ್ 4 ಸ್ಟ್ರೋಕ್. 2002 ನಿಂತೋಯ್ತು ನೋಡಿ, ಹೇಳ್ತಿದ್ರಪ್ಪ, ನಂಗೆ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಸ್ಮೂತ್ ಸೌಂಡ್ ಇತ್ತು, ಫುಲ್ ಸ್ಮೂತ್ ಅಂದರೆ ಹೆವಿ ಸ್ಮೂತ್ ಸೌಂಡ್ ಅದ್ರದ್ದು. ಹಳಿದ ಕಣಗೆ ಬಡ್ರ ಆ ಥರ ಸೌಂಡ್ ಅಲ್ಲ, ಮತ್ತು ಹೊಗಿನೂ ಜಾಸ್ತಿ ಗೊತ್ತಿಲ್ಲ. 4 ಸ್ಟ್ರೋಕ್ ಅಲ್ಲ, ಅದಕ್ಕೋಸ್ಕರ ಅದರದ್ದೇ ಪಾರ್ಟ್ ಸಿಕ್ಕಲಿಲ್ಲ. ಅದು ಟೈಮಿಂಗ್ ಚೈನ್ ಒಂದು, ಮತ್ತು ಉಳಿದೆಲ್ಲ ಸಿಕ್ತು. ಲಾಸ್ಟಿಗೆ ಫೈನಲಿ ಈಗ ನಾನು ಟೈಮಿಂಗ್ ಚೈನ್ ನಮ್ಮ ಹ್ಯಾಂಡಲ್ ನಮ್ಮ ಕೈಯಲ್ಲಿ ಇತ್ತು ಇಲ್ಲಿ ಗಾಡಿ. ಬಿಚ್ಚಿ ಓಪನ್ ಮಾಡಿಕಪ್ಪ. ಅದು ಬೆಂಗಳೂರಿಂದ ಈಗ ಬಂತು ಪಾರ್ಸಲ್. ಬೆಳಗ್ಗೆನೆ ಬಂದಿತ್ತು, ನಾನಿಲ್ಲ ಇತ್ತು ತಕ್ಕಂಗೆ. ಈಗ ಇವನು ಪಪ್ಪದಿ ತಗೊಂಬಂದ ಈಗ ಪಾರ್ಸಲ್. ಅದಕ್ಕೆ ಈಗ ತಗೊಂಡು ಈಗ ಹೋದಿತ್ತು. ಅದು ಗಾಡಿನ ರಿಪೇರಿಗೆ ಶಿರೂರಿಗೆ ಕೊಟ್ಟಿತ್ತು ನಾವು, ಆ ಸ್ಪಾಟಿಗೆ ಹೋದಿತ್ತು. ಎಷ್ಟು ಬೇಗ ಆದಿತ್ತು ಎಷ್ಟು ಬೇಗ ನಮಗೆ ಓಪನ್ ಅಂದರೆ ಚೇತಕ್ಕನ ಹೊರ ತಗೊಂಬತ್ತೆ ಮುಗಿತ್ತು. ಯಾಕಂದ್ರೆ ಹೇಳಿದ್ರೆ 2 ವೀಲರ್ ಇಲ್ಲ ಹತ್ರ ಈಗ ಓಡಾಡೋ ಗಾಡಿ. ಪುಟ್ಟಂದು ಲಕ್ಷ್ಮೀಕಾಂತ್ ನಿಮ್ಗೆ ಗೊತ್ತಲ್ಲ, ಪುಟ್ಟಂದು 390 ಇತ್ತು. ಅದಕ್ಕೆ ಬೋರ್ ಬೈರದು, ಅದಕ್ಕೆ ಬೈರ್ ಹಾಕಿ ಸಾಕಾಯ್ತು. ಅದನ್ನ ತಗೊಂಡಿರ್ತಿದ್ದೆ, ಇವಾಗ ಮೇಲೆ ನಾದಿರ್ತಿದ್ದೆ ಅಷ್ಟೇ ಕತ್ತೀವಿ. ಅದನ್ನೆಲ್ಲ ಅದಕ್ಕಂತೂ ಗುಡ್ಸೋದಲ್ಲ. RX ನೀವು ಹೇಳೋಕ್ಕೂ ಸಾಕು, RX ಮೈಲೇಜ್ ಇಲ್ಲ ಅಂತ ಹೇಳಿ. ಬಟ್ RX ಈಗ ಇವನಿಗೆ ಗೊತ್ತಾಗ್ತದೆ, ಈಗ ಗೊತ್ತಾಗ್ತಿತ್ತು RX ಮೈಲೇಜ್ ಅಂತ. RX ಈಗ ಸ್ವಲ್ಪ ಸೈಡಿಗೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಖರ್ಚಿತ್ತು. ಅದನ್ನು ತಗಪ್ಪ ಸದ್ಯಗೆ. ಫಸ್ಟಿಗೆ ಚೇತಕ್ಕನ ಒಂದು ತಗೋಬರ್ಕ, ಅದೇ ಕೆಲಸ ಎಂತ ಗೊತ್ತಾ, ಚೇತಕ್ ರೆಡಿ ಆದದ್ದು RX ಇರೋದಿಲ್ಲ, RX ರೆಡಿ ಚೇತಕ್ ಇರೋದಿಲ್ಲ. ಹಿಂಗೆ ಲಾಸ್ಟ್ ಟೈಮ್ ಹಿಂಗೆ ಆಯ್ತು. ದೊಡ್ಡ ಬಿಗಾಣಿ ಇಷ್ಟೇ ಸೆಂಟಿ ಪೇಪರ್. ಹೌದಾ, ಗಿಫ್ಟ್ ಕೊಟ್ಟಿದ್ದೀರ ಮತ್ತೆ ಮಿಸ್ ತನಕ ದೊಡ್ಡ ಬಾಕ್ಸ್ ಮಾಡಿಲ್ಲ. ಬೆಂಗಳೂರಿಂದ ಕಳಿಸಿಕೊಟ್ರು. ಆ್ಯಕ್ಚುಲಿ ಅವ್ರ ನೇಮು ಎಂಥದ್ದು ನಮಗೂ ಅದು ಸರಿ ಗೊತ್ತಿಲ್ಲ. ಒಂದು ಶಾಪಿನ ಕಳಿಸಿಕೊಟ್ರು ಬೆಂಗಳೂರಿಂದ. ಶಾಪ್ ಡೀಟೇಲ್ಸ್ ಸಿಕ್ಕರೆ ಹಾಕ್ತೆ, ಇಲ್ಲಾಂದ್ರೆ ಹಾಕೋದಿಲ್ಲ. ಸಿಕ್ಕರೆ ಹಾಕ್ತೆ. ತುಂಬ ಥ್ಯಾಂಕ್ಸ್ ಅಕ್ಕ, ನೀವು ಕಳಿಸಿಕೊಟ್ಟೋದಕ್ಕೆ. ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿರಿ. ಎಲ್ಲಿಗೆ ಅರವಟ್ಟಿಲ್ಲ, ನಾನು ಕಳಿಸಿಕೊಡ್ತೇನೆ ನಿಮಗೆ ಅಂದೇಳಿ ಹೇಳ್ರಿ. ಸಿಕ್ಕಾಪಟ್ಟಿ ಖುಷಿ ಆಯಿತು ನೀವು ಹೇಳೋದಕ್ಕೆ. ಹಂಗೆ ಐಟಮ್ ಸಿಕ್ಕೋದಕ್ಕೆ ತುಂಬ ಖುಷಿ ಆಯಿತು. ಇದ್ರ ಪ್ರೈಸ್ ಅದೆಲ್ಲ ಬೇಡ ಬಿಡಿ, ಅಂತಂದ್ರೆ ಪ್ರೈಸ್ ಎಲ್ಲ ಮ್ಯಾಟರ್ ಆಗ್ತಿಲ್ಲ. ನಾವು ಗಾಡಿ ಆಟೋಮೊಬೈಲ್ ಎಂತೋಸಿಯಸ್ ಆಗಿ ನಾವು 46 96 ಟೋಟಲ್ ಆಟೋಮೊಬೈಲ್ ಎಂತೋಸಿಯಸ್ ಆಗಿ ನಾವು ನಮಗೆ ಬೇಕಾದ ಐಟಮ್ ಸಿಕ್ತಲ್ಲ ಅಷ್ಟು ಸಾಕಷ್ಟೇ. ಮತ್ತು ಬೇರೆ ಅಂಥದ್ದು ನಮಗೆ ಅಸಮಾಧಾನ ಇಲ್ಲ ಇದರಲ್ಲಿ. ಕಡಿಕೆ ಮತ್ತೆಂತ ಹೇಳುವುದಂತ ಹೇಳಿದ್ರೆ, ಲೈವಿಗೆ ಹೋದತ್ತಿಗೆಲ್ಲ ನೆಗೆಟಿವ್ ವಿಷಯಗಳನ್ನ ಜಾಸ್ತಿ ಕೇಂತಿರ್ತ್ರಿ. ಬಟ್ ಆ ನೆಗೆಟಿವ್ನ ಬಿಡಕಿ ಪಾಸಿಟಿವ್ ಮಾತಾಡುವ, ನಮ್ಮ ವಿಷಯ ನಾವು ಮಾತಾಡುವ ಅಷ್ಟೇ. ಮತ್ತೆಂತ ಹೇಳೋಕ್ಕಾಗಿಲ್ಲ. ಈಗ ಫ್ರೆಂಡ್ಸ್ ಒಟ್ಟಿಗೆಲ್ಲ ಜಾಸ್ತಿ ಲಾಗ್ ಹಾಕೋಕ್ಕಾಗಿಲ್ಲ ನೋಡಿ ಅಂತ ಕನ್ನಡಿ. ನೀವು ಸುಮಾರೆಲ್ಲ ಲಾಸ್ಟ್ ಟೈಮ್ ಬಂದಿತ್ತು ಫ್ರೆಂಡ್ಸ್ ಒಟ್ಟಿಗೆ ಲಾಗ್ ಮಾಡಿ ಹಂಗೆ ಹಿಂಗೆ ಅನ್ಕೊಂಡ್ರಿ. ಬಟ್ ಲಾಗ್ ಮಾಡೋಕ್ಕಾಗ್ತಿಲ್ಲ ಅಂತ ಕನ್ನಡಿ ಹೇಳ್ರೆ, ಎಲ್ಲರೂ ನಮ್ಮ ಕೆಲಸದಾಗ ಇರ್ತಾರೆ. ಈಗ ಎಕ್ಸಾಂಪಲ್ ಕೊಡ್ತೆ, ಈಗ ಕುಟ್ಟ ಕಾಣಿ ಡೆಲ್ಲಿಗಿದ್ದ, ಮ್ಯಾಚ್ ಇತ್ತಂತ ಕೇಳಿ ಹೋಯ್ದ. ಸುಮಾರು ದಿನ ಆಯ್ತು, ಈಗ 1 ವಾರ ಚಿಲ್ಲರೆ ಆಯಿತು ಹೋಯ್. ಅವ ಒಯ್ದ
ಕಡಿಕೆ ಇವ ಕುಂದಾಪುರ ಬದಿಗೆ ಅಲ್ಲಿ ಕೆಲಸ ಇರುತ್ತೆ ಇವನಿಗೆ, ಅಲ್ಲಿರ್ತ. ಕಡಿಕೆ ಸೀತು ಎಂತ ಅಂತ ಹೇಳಿದ್ರೆ ಅಲ್ಲಿ ಹತ್ಲ ಕೊಲ್ಲೂರು ಬದಿಗೆ ಟ್ರೈನಿಂಗ್ ಅಲ್ಲಿ ಮಾಡ್ತಿದ್ದ, ಅತ್ಲಾಗಿರ್ತ. ಮತ್ತೆ ಗಣೇಶಂದು ಬಿಡಿ, ಅವನು ಆಫೀಸಾಗೆ ಇರ್ತ, ದಿನೇಡಿ ಬಿಸಿ ಅವ. ಸಾಯಂಕಾಲ ಮೇಲೆ ಅವ ಫ್ರೀ ಆಗ್ತದೆ, BMW ಸಾಯಂಕಾಲ ಮೇಲೆ ಫ್ರೀ ಆಗ್ತದೆ, ಅದಾಯ್ತಲ್ಲ. ಮತ್ತು ಇನ್ನು ನಾನು ಟೈಮ್ ಸಿಕ್ತೋತಿಗೆಲ್ಲ ವೀಡಿಯೋ ಮಾಡ್ತಿರ್ತೆ, ಟೈಮ್ ಸಿಕ್ಕುವುದಿಲ್ಲ, ಅದು ಸಿಕ್ತೋತಿಗೆಲ್ಲ ವೀಡಿಯೋ ಮಾಡ್ತಿರ್ತೆ. ಅದು ಈಗ ಸೀಸನ್ ಅಲ್ಲ, ಜಾಸ್ತಿ ಇರುತ್ತೆ ವಿಡಿಯೋ ಮಾಡೋದು. ಅಲ್ಲ ವಿಡಿಯೋ ಮಾಡೋ ಸೀಸನ್ ಅಲ್ಲ, ಕೆಲಸ ಸೀಸನ್ ಅಲ್ಲ. ಈಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಕೆಲಸ ಅಂತ ಅನ್ಕೊಂಡ್ಕು ಸಾಕು, ನಾವು ಡ್ರೈವರ್ ಬ್ರೋ, ಅದರಲ್ಲಿಂದ ನಮಗೆ ಅಂತ ಹಿಂಜರಿಕೆ ಅಂತ ಇಲ್ಲ, ಸಿಕ್ಕಿದ ಕೆಲಸ ಮಾಡೋದಷ್ಟೇ. ಸದ್ಯಕ್ಕೆ ಡ್ರೈವರ್ ನಾನು ಅಷ್ಟೇ. ಮತ್ತೊಂದು ಹೇಳ್ರೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಎಂತ ಕನ್ನಡಿ ಹೇಳ್ರೆ ಹಿಂಗಿರುತ್ತೆ ಗೊತ್ತಿಲ್ಲ ಅದಕ್ಕೆ ಆಯ್ತಾ ಅಲ್ಲ, ಮೊನ್ನೆ ನಾ 3990 ವಾಚ್ ಟೈಮ್ ಆಯ್ತಾಯ್ತು ಯೂಟ್ಯೂಬಾಗೆ. ನಿನ್ನೆ 3999 ವಾಚ್ ಟೈಮ್ ಆಯ್ತಾಯ್ತು ಯೂಟ್ಯೂಬಾಗೆ. ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟೆಡ್ ವಾಚ್ ಟೈಮ್ ಅಂತ ಹೇಳಿ ಮೆಸೇಜ್ ಬಂದಿತ್ತು. ಮತ್ತೆ ಈಗ ಇವತ್ತು ಸಾಯಂಕಾಲ 7 ಗಂಟೆಗೆ ಅವ್ರು ನನಗೆ ಮೇಲ್ ಮಾಡು ಕೇಳಿ ಎಲ್ಲದು. ಪ್ರೆಸೆಂಟ್ಲಿ ಅವ್ರು ನಮಗೆ ಮೆಸೇಜ್ ಮಾಡ್ತಾರೆ, ಅಷ್ಟೊತ್ತಿಗೆ ನಾವೆಲ್ಲ ಪೂರ ಮೇಲ್ ಮಾಡ್ಕೊಂಬ್ರು ಅವರಿಗೆ. ಅದ್ರ ಬಗ್ಗೆ ಅಂದರೆ ಅಕೌಂಟ್ ನಂಬರು, ಅಕೌಂಟ್ ಡೀಟೇಲ್ಸ್ ಎಲ್ಲದು ಮೇಲ್ ಮಾಡ್ಕೊಂಡು ಹೇಳಿರೋ. ಅದು ಎಷ್ಟು ಡಾಲರ್ ಲೆಕ್ಕದಾಗ ಬದತ್ತು, ಎಷ್ಟು ಡಾಲರ್ ಬಂದಿತ್ತು ಅಂತ ಕೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಎಷ್ಟು ಬಂದಿತ್ತು ಅಂತ ಹೇಳಿ. ಬಟ್ ಅಂಥ ದೊಡ್ಡ ಅಮೌಂಟ್ ಅಲ್ಲ, ಬಟ್ ನಮ್ಗೆ ದೊಡ್ಡ ಅಮೌಂಟ್. ಯಾಕಂದ್ರೆ ಹೇಳ್ರೆ ಅದನ್ನು ಅರ್ನ್ ಮಾಡೋಕ್ಕೆ ನಾನು 1.5 ವರ್ಷದಿಂದ ಸಿಕ್ಕಾಪಟ್ಟಿ ಸ್ಟ್ರಗಲ್ ಇಂದ ಮಾಡಿದೆ. ಕೆಲವು ಟೈಮ್ ಗಿವ್ ಅಪ್ ಮಾಡ್ಕೊಂಡು ಹೇಳಿ ಯೂಟ್ಯೂಬ್ ಮಾಡಿದೆ. ಇಲ್ಲ ಕೆಲವರೆಲ್ಲ ಎಂತಕ್ಕೆ ನಿಂಗಿದೆ ಅನ್ಕೊಂಡು ಹೇಳಿ ಕೇಂದ್ರಲ್ಲ ಇದ್ರು. ಅವ್ರು ಈಗ ನನ್ನ ಹತ್ರ ಎದ್ರೆ ವಾಪಸ್ ಕೇಂದ್ರ ಇನ್ನೊಂದ್ಸರಿ ಆನ್ಸರ್ ಮಾಡ್ತೇನೆ. ನಾನು ಅಷ್ಟು ಧೈರ್ಯ ಇತ್ತು ನಂಗೆ ಆನ್ಸರ್ ಮಾಡೋ ಅಷ್ಟೇ. ಎಂತಕ್ಕಂದ್ರೆ ಹೇಳ್ರೆ ಯೂಟ್ಯೂಬ್ ನನ್ಗೆ ಏನು ಕೊಟ್ಟಿದ್ದು ಅನ್ನೋದು ಹೇಳಿ ನಾನು ಈಗ ತೋರಿಸ್ಬಲ್ಲೆ. ಬಟ್ ನೆಕ್ಸ್ಟ್ ನಿಮ್ಗೆ ಹೇಳ್ತೆ ಅದ್ರ ಬಗ್ಗೆ ಮಾಹಿತಿ. ಈಗ ಸದ್ಯಕ್ಕೆ ಬೇಡ ಅಂದೇಳಿ ಅನ್ಕತ್ತೆ, ಯಾಕಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲ. ಕಣ್ಕಂಬ ಕಡಿಕೆ ಇದು 400 ಅದು ಇನ್ಸ್ಟಾಗ್ರಾಮಲ್ಲಿ 9,000 9,400 ಚಿಲ್ಡ್ರೆ ಏನೋ ಇತ್ತು. ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಎಷ್ಟು ಬೇಕಾ 600 ಬೇಕಾ. 10K ಅನ್ಕ ಬಪ್ಪುಗೆ 10K ಬರಲಿ, ಆದಷ್ಟು ಬೇಗ 10K ಮಾಡಿಸಿ. ಮತ್ತೆ ಅಂತ ಇಲ್ಲ, ನಂಗೆ ಆದಷ್ಟು ಬೇಗ ಚೇತಕ್ ಒಂದು ಬರ್ಬೇಕಷ್ಟೇ. ಚೇತಕ್ ಬಂದರೆ ಇತ್ತಲ್ಲ, ಲೈಟಾಗಿ ಮೋಟೋ ಲಾಗಿಂಗ್ ಎಲ್ಲದು ಮಾಡು. ಚೇತಕ್ ರಾಕಿ ಎಂತ ಗೊತ್ತಿತ್ತಾ, ನಾನು ಒಂದು ಎಮೋಷನಲ್ ಇಲ್ಲಿತ್ತು ಲಾಸ್ಟ್ ಟೈಮ್. ಅವರು ಅಷ್ಟೇ ರಾಕಿ ತಗೊಂಡಿರಲ್ಲ, ಅವರು ಅಷ್ಟೇ ರಾಕಿನ ಕೊಡುತ್ತೆ ಹೇಳಿ ಅಂದರು. ನಾನು ತಕೊಂಬ ರೆಡಿ ಅದೇ ಎಲ್ಲದು. ಅವ್ರ ಹತ್ರನೂ ಕೇಳಿ ನಂಗೆ ಕೊಡೀನಿ ಅನ್ಕೊಂಡು ಹೇಳಿ, ಅದಕ್ಕೂ ನನ್ನ ಹೆಸರಿಗೆ ಇದ್ದಿತ್ತು ಗಾಡಿ, ನಂಗೆ ಕೊಡೀನಿ ಅನ್ಕೊಂಡು. ಅವರು ಕೊಡೋಕೆ ರೆಡಿ ಯಾರು ಕಡಿಗೆ ಅವರಿಗೆ ಒಂಥರ ಮನ್ಸ ಇಲ್ಲ ಅಂದ್ರೆ. ಯಾಕಂದ್ರೆ ಆ ಗಾಡಿನ ಇಟ್ಕೊಂಡು ಅದ್ರ ಮೇಲೆ ಒಂಥರ ಫೀಲಿಂಗ್ಸ್ ಅದು ನನಗೆ ಇತ್ತಲ್ಲ, ಹಂಗೆ ಅವರಿಗೂ ಕ್ರಿಯೇಟ್ ಆಯ್ತು ಆ ಗಾಡಿ ಮೇಲೆ. ಯಾಕಂದ್ರೆ ಆ ಗಾಡಿ ನನಗಾಗಲಿ ಅವರಿಗಾಗಲಿ ಏನೂ ತೊಂದರೆ ಮಾಡಿಲ್ಲ. ಅವರು ಬೈ ಮಿಸ್ಟೇಕಿಂದ ಯಾರೋ ಅಡ್ಡು ಬಂದದ್ದು ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಯಿತು. ನಂದು ಸೇಮ್ ಅದೇ ಥರನೇ ಆಕ್ಸಿಡೆಂಟ್ ಆಗಿದೆ. ಇದು ಆ ಗಾಡಿಯಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಅವರಿಗೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅವರಿಗೂ ಅದ್ರ ಮೇಲೆ ಒಂದು ಫೀಲಿಂಗ್ಸ್ ಬಿಲ್ಡ್ ಆಯ್ತಾಯಿತ್ತು ಆಗಿದೆ ಅಂತ. ಅದಕ್ಕೋಸ್ಕರ ಅವರು ಗಾಡಿ ಕೊಡು ನೆಕ್ಸ್ಟ್ ಫೀಲಿಂಗ್ ಇತ್ತು. ಫ್ಯೂಚರಲ್ಲಿ ನೆಕ್ಸ್ಟ್ ಕೊಡು ಏನಾದರೂ ಬಂತು ಅಂತ ಹೇಳಿದ್ರೆ ನಿಮಗೆ ಕೊಡ್ತೆ ಫಸ್ಟ್ ಆಪ್ಷನ್, ಅದಾದ ನಂತರ ನೋಡುವ ಅಂತೇಳಿ ಅಂದರು. ಸೊ ಇಲ್ಲ ಅಂತೇಳಿ ಹೇಳ್ರೆ ಇಷ್ಟೊತ್ತಿಗಾಗಲೇ ನಾನು ತಕೊಂಡು ಬರ್ತಿದ್ದೆ. ಸ್ಟೋರಿನಲ್ಲೇ ಒಂದ್ಸರಿ ಕ್ಲೂ ಕೊಟ್ಟಿದ್ದೆ ನಿಮಗೆ, ರಾಕಿ ವಾಪಸ್ ಬಂದು ತಮ್ಮಂಗೆ. ಬಟ್ ಅದಿಲ್ಲ, ಅದು ಸಾಧ್ಯವಿಲ್ಲ ಸದ್ಯದ ಮೂಮೆಂಟಿಗೆ. ಮುಂದೆ ನೋಡುವ ಮುಂದಿನ ದಿನಗಳಲ್ಲಿ. ಅದೀಗ ನಾನು ತಗೊಂಡು ಬಂದರು. ಮತ್ತೊಂದು ಎಂತ ಹೇಳಿದ್ರೆ ಅದನ್ನು ರೆಡಿ ಮಾಡೋಕ್ಕೆ ನಾನು ಇನ್ನೊಂದು 1,50,000 ಬಿಡಕ್ಕೆ. ಯಾಕಂದರೆ ನಾನು ಅದು ಈಗ ಸ್ಟಾಕ್ ಕಂಡೀಷನಲ್ಲಿ ಇತ್ತಲ್ಲ, ಹಾಗಂತೂ ಇಡೋದಿಲ್ಲ. ಬ್ಯಾಕ್ ಮೊದಲೇ ಹೆಂಗಿದ್ದಿತ್ತು ಹಂಗೆ ಮಾಡ್ಕೊಂಡು ಮಾಡಿದಾಯಿತು. ಬಟ್ ಮುಂದಿನ ದಿನಗಳಲ್ಲಿ ನೋಡುವ. ರಾಕಿ ವಿಚಾರ ಈಗ ಬೇಡ, ಯಾಕಂದ್ರೆ ಹೇಳ್ರೆ ನೀವು ರಾಕಿ ಅಭಿಮಾನಿಗಳು ತುಂಬ ಜನ ಇದ್ರಿ, ಅದನ್ನೇ ಹೇಳ್ತಾ ಇರ್ತೀರಿ ರಾಕಿ 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 ಅನ್ಕೊಂಡು. ಫ್ಯೂಚರಲ್ಲಿ ಕಾಂಬ. ಸದ್ಯಕ್ಕೆ ನಮ್ಮ ಭುಜಂಗ ರೆಡಿ ಆತಿದ್ದ, ಭುಜಂಗನ ಕರ್ಕಪ್ಪ. ಚೇತಕಿಗೆ ಹೆಸರಿಟ್ಟದ ನಾನು ಭುಜಂಗ ನೋಡಿ, ಹೆಸರಾಗಿತ್ತು ಆಗಿಲ್ಲ. ಭುಜಂಗನ್ ಫಸ್ಟ್ ಅವ್ನು ರೆಡಿ ಮಾಡುವ. ಭುಜಂಗನ್ ಸೊಂಟ ಮುರಿದು ಬದಿ ಬಚ್ಚಿದ್ದು. ಈಗ ಭುಜಂಗನ್ ಸೊಂಟ ಒಂದು ಸರಿ ಮಾಡ್ಕೊಂಡು ಬಂದ್ರಾಯ್ತು ಅಷ್ಟೇ. ಮನೆಯಿಂದ ಇಲ್ಲ ಅದೇ ಟೈಮಿಂಗ್ ಚೈನ್ ಎಲ್ಲ ಹಾಕಿತ್ತು, ಅದನ್ನೆಲ್ಲ ಹಾಕೊಂಡು ತಗೊಂಡ್ರಾಯ್ತು. ಗ್ಯಾರೇಜ್ ಹತ್ರ ಬಂದೆ ಈಗ. ಬಟ್ ಈಗ ನಿಮಗೆ ಗಾಡಿ ತೋರಿಸೋದ ಬೇಡ, ಈಗ ರೆಡಿ ಆಗ್ತಿಲ್ಲ. ಆದ್ರೆ ಗಾಡಿ ತೋರಿಸುವ ಬೇಡ್ದ ಈಗ ತೋರಿಸುವ ಬೇಡ. ಅದು ಮುಚ್ಚಿ ಹಿಂಗೆ ತೆಗುದಲ್ಲ ಬೇಕಲ್ಲ ಸೀನ್. ಅದು ಮುಚ್ಚಿ ತೆಗೋದಲ್ಲ ಆಮೇಲೆ. ಅಯ್ಯೋ ನೀನು ತೋರಿಸ್ತಿದ್ದ ಗಾಡಿ? ಇಲ್ಲ, ಗಾಡಿ ತೋರಿಸಿಲ್ಲ, ಎಲ್ಲೂ ಗಾಡಿ ತೋರಿಸಿಲ್ಲ. ಹಂಗಾರೆ ಬೇಡ, ಗಾಡಿ ಮುಂದೆ ತೋರಿಸ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ಈಗ ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ ಆಯ್ತಾ ಗಾಡಿನ. ಮತ್ತೆಂತೆಲ್ಲ ಅಷ್ಟೇ ವಿಷಯ, ಮತ್ತೆಂತ ಇಲ್ಲ. ಹೋಪತಿಗೆ ಲಾಕ್ ಕಂಟಿನ್ಯೂ ಮಾಡ್ತೀವಿ. ಪಟ್ಟ ಇಲ್ಲಿ ಅಂಗಡಿ ಬಂತು ಹೋಯ್ತು. ಎಂದಾಗ ಹೋಯ್ತಾ ಈಗ ಬರ್ತೀವಿ ಅಂತ ಹೇಳ್ದ. ಎಂದ ಹೋಯ್ತಾ
ಅಂಡರ್ ಪಾಸ್ ಒಳಗೆ ಹಾರ್ನ್ ವಿಂಡೋ ತಕೊಂಬರ ಶಿರೂರು ಅಂಡರ್ ಪಾಸ್ ವಿಂಡೋ ತಕೊಂಬ ಹೆಂಗಿದೆ ಅಂತ ನಿಮ್ಗೆ ಕರೆಕ್ಟಾಗಿ ತೋರಿಸ್ತೀನಿ ಹರಿಗಿಡಿಕ ಬೇಡ ಬೇಡ ಎರಗಿಡು ಬೇಡ ಏನಂತ ಶಿರೂರಾಗಲ್ಲ ಈ ಹಾರ್ನ್ ಹಾಕ್ಲಿಲ್ಲ ನಾವು ಇವತ್ತು ಶಿರೂರಲ್ಲಿ ಏರ್ ಹಾರ್ನ್ ಹಾಕಿರುವಂಥ ಗಾಡಿ ಬೈಂದೂರಲ್ಲೂ ಇತ್ತು ಅನ್ಕೊಂಡು ಹೇಳಿ ಶಿರೂರಿಗೆ ಒಂದು ತೋರಿಸಿ ಬಿಡು K19 MD ಅಷ್ಟೇ ಅಂಡರ್ ಪಾಸ್ ಒಳಗಿದ್ದೆ ರಿಯಾಕ್ಷನ್ ಏನಾಗಿತ್ತು ಗುರು ಈಗ ಭಾರಿ ಐತೆ ನೀವು ಕಣಿ ಅಟ್ಯಾಕ್ ತಗೊಂಡೀಗ ಸಿವಿಕ್ ಒಂದು ರಿವ್ಯೂ ಮಾಡೋಕ್ಕಿಂತ ಒಂದು ಈಗ ಹೋದಪ್ಪ ಸಮೀರ್ ಅಂಕ ಎಂತದ ಇದೆಲ್ಲ ಹಾಕ್ದೇವ ಕಾಲಿಗೆ ಸಿಗಣಿ ನನ್ನ ಮಗನೇ ಕಾಲು ಇಲ್ಕಣ ತಿಂದಿದೆ ಸೀಟು ಹೌದು ಕೆಂಪ ಅದು ಬಂಪರ್ ಈಗ ಯಾವ್ದು ಹೊಸ ತಂದಿದೆ ಕಾಣಿ ತೋರಿಸಿ ಆಯ್ತು ನಿನ್ನೆ ಲೈವ್ ಲೈವಾಗ ಲೈವ್ ಬಂದೆ ನಿನ್ನೆ ಹೌದಾ ನಿನ್ನೆ ಲೈವಲ್ಲಿ ಹೋಗಿದ್ದೇವೆ ಸರಿ ಚೇತಕ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಕಿದ್ದಿತ್ತು ಅದನ್ನ ಕೊಡಕ್ ಬಂದದಷ್ಟೇ ಮನೆಯಿಂದಲ್ಲ ಮುಂದಿನ ಅಂದ್ರೆ ಇನ್ನೊಂದು ವಾರದೊಳಗಡೆ ನಾನು ಚೇತಕ್ 101% ತಂದೆ ತರ್ತೀನಿ ಪ್ರತಿ ಅಪ್ಪನ ಮೇಲೆ ಚೇತಕನ್ನ ತಗೊಳತ್ತೆ ಅದೊಂದು ಸ್ವಲ್ಪ ಸುಮಾರು ತುಕ್ಕಿಡಿದ್ ಸುಮಾರು ಖರ್ಚು ಮಾಡಿ ರೆಡಿ ಮಾಡೋದು ಗಾಡಿ ಅದು ಇನ್ನೂ ಇನೋಗ್ರೇಷನ್ ಮಾಡ್ಕೊಂಬರೋಳಗೆ ಹಿಂಗಾಗೋಯ್ತು ಇನೋಗ್ರೇಷನ್ ಆವತ್ತೇ ಮಾಡ್ತಿದ್ದೆ ಬಟ್ ಇದರಿಂದ ಎಂಥದ್ದು ಸೀಟ್ ಕವರ್ ಸರಿ ಇಲ್ಲ ಆಯ್ತು ಅದಕ್ಕೆ ಇದು ಮಾಡಿ ಈಗ ಸೀಟು ನೆತೆಗೆ ಬೈದೆ ಹಿಂದೆ ಇತ್ತು ಚೇತಕ್ಕಿಂತ ಮಾಡಿದೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ ಎಂತ ಆಗಿರಿ ಟ್ಯೂನ್ಡ್ ಆಗಿರಿ ಅಂದ್ರೆ ಅಂದರೆ ಹೆಂಗಂತಾರೆ ಗೊತ್ತಿದ್ದು ಕಮೆಂಟ್ ಮಾಡಿ ನನಗೂ ಗೊತ್ತಿಲ್ಲ ಸ್ಟೇ ಟ್ಯೂನ್ಡ್ ಅಂದರೆ ಕಮಿಂಗ್ ಸೋನ್ ಸ್ಟೇ ಟ್ಯೂನ್ಡ್ ಅಂದರೆ ಸ್ವಲ್ಪ ಇದೇ ಇರಿ ಕುತೂಹಲದಿಂದ ಕಾಣ್ತಾ ಇರಿ ನನ್ನ ವೀಡಿಯೋಸ್ನ ಅನ್ಕೊಂಡು ಹೇಳಿ ಅಷ್ಟೇ ಮತ್ತೆಂತ ಇಲ್ಲ ನೀವು ನೋಡ್ತಿದ್ದೀರಾ ಬ್ಯಾಡ್ ಮಿಷನ್ ಯೂಟ್ಯೂಬ್ ಚಾನಲ್ ಶೈನಿಂಗ್ ಆಫ್ ಸುಭಾಷ್ ಬೈದೂರು ಲೈಕ್ ನೀವೇನಾದ್ರು ಚಾನಲಿಗೆ ಹೊಸಬರ ಆಗಿದ್ರೆ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಎಲ್ಲದೂ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗೈಸ್ ಬಾಯ್ ಬಾಯ್